ಈಗಾಗಲೇ ಅದೇ ನಾವು ಜಾಸ್ತಿ ಮಾತಾಡಿದ್ರೆ ನಾವು ಮಾಡಿರೋವಂಥ ಕೆಲಸನೇ ಹೇಳ್ತಾ ಇದ್ದೀವಿ ಈಗ ನೀವೆಲ್ಲರೂ ಹೇಳ್ತಾ ಇದ್ದೀವಿ. ಒಬ್ಬ ನಿರ್ದೇಶಕರು ಮೊದಲನೇದಾಗಿ ಏನಂತ ಅಂದರೆ ಒಂದು ಕತೆ ಜೊತೆಯಲ್ಲಿ ಪಾತ್ರಗಳ ಜೊತೆಯಲ್ಲಿ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಿನಿಮಾ ಕ್ವಾಲಿಟಿ ಬರಬೇಕು ಅಂತ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಕಿರಣ್ ಸರ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರವಾಗಿ ನನ್ನ ಜರ್ನಿ ಶುರುವಾಯಿತು. ಆನಂತರ ಪ್ರದೀಪ್ ಸರ್ ಶ್ರೀಧರ್ ಸರ್ ಜೊತೆಯಲ್ಲಿ ಟ್ರಾವೆಲ್ ಆದ. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೋ ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಟುಡೇನಲ್ಲಿ ಬೇರೆಯೇ ಕಥೆ ಇದೆ, ಹಾಡುಗಳ ಮುಖಾಂತರವಾಗಿ ಏನೇನೋ ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದರಲ್ಲಿ ನೋವಿದೆ, ಅದ್ರ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದಿರುತ್ತೆ. ಇದೆಲ್ಲವೂ ಒಂದು ಸಮ್ಮಿಳಿತ ಆಗಿರುವಂಥ ಒಂದು ಚಿತ್ರನೇ ಲೈಫ್ ಟುಡೇ. ಸೊ ಏನು ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಹೇಗೆ ಅಂತಂದರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಆದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತಲ್ಲ, ಅದು ಹೇಗೆ ಗೊತ್ತು ಅಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಒಂದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಹಿಟ್ ಆಗಲೇಬೇಕು ಅಂತ ಹೇಳಿ ಜೊತೆಯಲ್ಲಿ ಕೂತ್ಕೊಂಡು ಅವರು ಸಮಯನ ಸ್ಟುಡಿಯೋದಲ್ಲಿ ಸರ್ ಜೊತೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹುಟ್ಟಿದ್ದೆ ಈ ನೀನೊಬ್ಬಳೆ ಹಾಡು. ಕೇಳ್ತಾ ಇದ್ದಾಗೇ ಒಂದು ಕಾನ್ಫಿಡೆಂಟ್ ಇಲ್ಲ ಈ ಹಾಡು ಸೂಪರ್ ಹಿಟ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಈ ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರವಾಗಿ ಕಥೆ ಏನು ಇದೆಲ್ಲವನ್ನು ಹೇಳ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಪ್ರದೀಪ್ ಸರ್. ಇವತ್ತಿನ ದಿನಗಳಲ್ಲಿ ಕಿರಣ್ ಸರ್ ಹೇಳಿದಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗಿಗೆ ಈವೆಂಟ್ ಮಾಡ್ತಾ ಈ ಥರ ಎಲ್ಲ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ತುಂಬ ದೊಡ್ಡದು. ಸೊ ಗುರುಗಳು ಹೇಳ್ದಂಗೆ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ಅದು ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಜರ್ನಿನಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು ಒಂದು ದೊಡ್ಡ ಸಿನಿಮಾ ಎಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ. ಲೇಖಚಂದ್ರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅಂದ್ಕೊಂಡು ಎಲ್ಲರೂ ಸೇರಿ ದುಡಿದಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿಯಾಗಿ ಬರಲಿಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಿದಾಗಲಂತೂ ಮೊದಲನೇ ಗುಡುಗು ಭಾಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಒಂದು ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ನಿಮಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಇದ್ರ ಬಗ್ಗೆ ಪ್ರಣಾಮಗಳು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾವೆ. ಅದರಲ್ಲಿ ಹಂಸಲೇಖ ಅವ್ರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಡುಗಳನ್ನು ಭಾಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪಡವಾಗಿಟ್ಕೊಂಡು ಇದನ್ನು ಒಂದು ದೊಡ್ಡ ಪ್ರಾಜೆಕ್ಟನ್ನು ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್.
ತುಂಬ ಖುಷಿಕರವಾದ ವಿಚಾರ. ನಿಜವಾಗ್ಲೂ ಈ ಥರ ಒಂದೊಂದು ಹಾಡುಗಳಿಗೂ ಒಂದೊಂದು ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಇವೆಂಟ್ ಮಾಡ್ತಿದ್ದೀರಾ. ನಿಮಗೂ ಮತ್ತು ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತು ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ಅಲ್ಲ, ಒಂದು ಏನು ಹಾಡಿದೆ ಅದು ಕಂಪೋಸಿಂಗ್ ವಿಚಾರವಾಗಿ ತುಂಬ ಮಾತನಾಡೋದಿದೆ. ಆದರೆ ಇವತ್ತು ಇರುವಂಥ ಸಮಯಾವಕಾಶದಲ್ಲಿ ಕೆಲವಷ್ಟೇ ನಾನು ವಿಚಾರ ಹೇಳಬಲ್ಲೆ. ಸಂಚಿತ್ ಹೆಗಡೆ ಭಾಳ ಚೆನ್ನಾಗಿ ಹಾಡಿದ್ದಾರೆ, ಜೊತೆಗೆ ಅನುರಾಧ ಭಟ್ ಭಾಳ ಇನ್ನೂ ಚೆನ್ನಾಗಿ ಹಾಡಿದ್ದಾರೆ. ಒಂದೊಂದು ಸಾಲುಗಳು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಹೆಚ್ಚು ಕಡಿಮೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಭಾಳ ಇಂಟಿಮೇಟಾಗಿ ಹೇಳುವಂಥ ಒಂದು ಹಾಡು, ನೇಚರಲ್ಲಿ ಇಬ್ಬರು ಸೇರಿ ಸಂಭ್ರಮಿಸ್ಕೊಂಡು ಹಾಡೋಂಥ ಹಾಡು ಅಂತ ಕಿರಣ್ ಅವರು ಮತ್ತು ನಮ್ಮ ಕಾಂತ್ ಅವರು ಇಬ್ಬರು ಕೂತ್ಕೊಂಡು ಹೇಳಬೇಕಾದ್ರೆ ಹಲವಾರು ಟ್ಯೂನ್ಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ತಡೆಯಪ್ಪ ಸ್ಟುಡಿಯೋಗೆ ಬಂದ್ಬಿಡ್ತೀನಿ ಅಂತ ನಮ್ಮ ಒಂದು ಕರೆಯ ಮೇಲೆಗೆ ಆಯ್ತಪ್ಪ ಅಲ್ಲೇ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ವಿ. ಹಾಗೆ ಕೂತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ಈ ಲೈನ್ ನೋಡಿ ಅಂತ ಹೇಳ್ಬಿಟ್ಟು ನೀನೊಬ್ಬಳೆ ಈ ತಾನನ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನೊಬ್ಬಳೆ ಅಂತ ಒಂದು ಸಾಲನ್ನ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಒಂದು ವಿದಿನ್ ಅರ್ಧ ಗಂಟೆ ಅಷ್ಟು ಅಲ್ವೇ ಕಂಡು ಅಷ್ಟೇ ಅಲ್ವ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈ ಕೊಟ್ಟು ತುಂಬ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾದರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದಲೇ. ಖಂಡಿತವಲ್ಲೂ ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನ ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ ಇದನ್ನು ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಖಂಡಿತವಾಗಲೂ ಈ ಹಾಡು ಮತ್ತು ಈ ಚಿತ್ರ ತುಂಬ ಯಶಸ್ವಿಯಾಗಬೇಕಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕ್ರೋಚ್ ಸರ್ ಇವ್ರ ಹೆಸರಲ್ಲಿ ನ್ಯಾಷನಲ್ ವರ್ಡ್ ತುಂಬ ಸುದ್ದಿಯಾಗಿಬಿಡ್ತೀವಿ. ನಾನು ಆಶ್ಚರ್ಯಚಕಿತನಾಗ್ಬಿಟ್ಟೆ. ಕಾಂತ್ರವ್ರು ಫೋನ್ ಮಾಡಿ, ಸರ್ ಇದ್ಯಾರೋ ಇದಕ್ಕೆ ಕಾಕ್ರೋಚ್ ಅವರು ಸಂಬಂಧಪಟ್ಟಿದ್ದಾರೆ ಇದಕ್ಕೆ ಅಂತ. ಇಲ್ಲ ಸರ್, ನಾನು ನ್ಯಾಷನಲ್ ವೈಡ್ ಅಲ್ಲ, ಮತ್ತು ಮೋಸ್ಟ್ಲಿ ಸ್ಟೇಟ್ ವೈಸಲ್ಲಿ ಏನಾದರೂ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ ಅಂತ ಹೇಳಿದ್ರು. ಆ ಥರ ಏನಿಲ್ಲ ಅಂತ ಹೇಳಿದ್ರು. ಆಗಲಿ ಸರ್, ಆ ಥರ ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬ ಖುಷಿಯಾಯಿತು ಇವತ್ತಿನ ಪ್ರೆಸ್ ಮೀಟು ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀವಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕಿರಣ್ ಸರ್, ಎಸ್ ಮೇಡಮ್. ಯಾಕೆ ಯಾವಾಗಲೇ ಹೀರೋಯಿನ್ ಬಿಟ್ಟು ಬರ್ತೀರಾ ಅಂತ? ಮೇಡಮ್ ಅವ್ರ ನಂಬರ್ ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಪ್ಲೀಸ್ ಕೇಳಿ ಮೇಡಮ್. ನಾನು ಕೇಳಕ್ಕೆ ನನಗೆ ಸಿಗ್ತಾ ಇಲ್ಲ ಅವರು. ಸರ್ ಲಾಸ್ಟ್ ಇವೆಂಟ್ ಅಲ್ಲಿ ಕೇಳಿದ್ದೆ ವಾಟ್ಸಪ್ ಮಾಡಿ ನಂಬರ್ನ ಅಂತ. ನಿಮ್ಮ ಮುಂದೆನೇ ಫೋನ್ ಮಾಡಿದೆ, ಆವಾಗಲೇ ಫೋನ್ ಎತ್ತಿಲ್ಲ ಅವರು. ಏನಾದರೂ ರೀಸನ್ ಇದೆಯಾ? ಗೊತ್ತಿಲ್ಲ ಮೇಡಮ್. ಪ್ರೊಡಕ್ಷನ್ ಬಗ್ಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿವರೆಗೂ ಏನೇನು ಕೊಡ್ಬೇಕು ಎಲ್ಲರಿಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಮೈಟ್ ಬಿ ಅವ್ರು ಬಿಸಿ ಇರ್ಬೋದು ಅಷ್ಟೇ, ಬೇರೆ ಏನು ದಯವಿಟ್ಟು ಏನು ಅಪಾರ್ಥ ಮಾಡ್ಕೋಬೇಡಿ. ಸರ್ ಒಂದು ನಿಮಿಷ, ನನ್ನ ಪ್ರಶ್ನೆ ಡೈರೆಕ್ಟರ್ ಕೊಡಿ ಒಂದು ನಿಮಿಷ. ಸರ್ ನೀವು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀರಾ, ಕ್ಯಾಮ್ರಾಮನ್ ಇವತ್ತು ಬರಬೇಕಿತ್ತು ಬಂದಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ಮೇಜರ್ ಕ್ಯಾರೆಕ್ಟರ್ ಆಗುತ್ತೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾದ್ರೂ ಒಳಗಡೆ ಮುಸ್ಲಿಂ ಗುದ್ದಾಟ ಏನಾದ್ರು ನಡೀತಿದೆಯಾ? ನಮ್ಮ ಟೀಮಲ್ಲೇ ಆ ಥರ ಯಾರು ಗುದ್ದಾಡುವಂಥ ಮನಸ್ಥಿತಿ ಅವ್ರು ಯಾರೂ ಇಲ್ಲ ಸರ್. ಎಲ್ಲರೂ ಪ್ರೀತಿಯಿಂದ, ಸೊ ಇದನ್ನು ನಮ್ಮನೇ ಕೆಲಸ ಅಂದ್ಕೊಂಡು ಮಾಡಿರುವಂಥವ್ರು ಪ್ರತಿಯೊಬ್ಬರೂ ಸಹ ಅವರ ಸಮಯ ಮತ್ತು ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಿನಿಮಾಗೆ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರೊಂದು ತುಂಬ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ಅಷ್ಟೇ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಹೇಳ್ತಿರುವಂಥದ್ದು ಹೀರೋಯಿನ್ ಯಾರು ಬರ್ತೀರಂತ. ಐ ಥಿಂಕ್ ಇದು 3ನೇ ಈವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗಲ್ಲಿ ಬಂದಿದ್ರು ಸರ್. ಅಂಗಳದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಅವರು ಇದ್ದರು. ಬಟ್ ನೀವು ಹೇಳೋಂಥ ಸಂದರ್ಭದಲ್ಲಿ ಆ ಥರ ಮಾತಿನ ಆಡಿರುವಂಥದ್ದು ಒಂಥರ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ ಮಿಸ್ಕನ್ವೇ ಆಗುತ್ತೆ ಅನ್ನೋದು. ಇಲ್ಲ ಆ ಥರ ಮಿಸ್ಕಮ್ಯುನಿಕೇಶನ್ ಇಂದಿನ ಯುವಜನರ ಜೀವನ ಶೈಲಿ ಹಾಗೆಯೇ ಪ್ರೆಷರ್ಗಳನ್ನ ಸಿನಿಮಾ ಯಾವ ರೀತಿನಲ್ಲಿ ತೋರಿಸುತ್ತೆ? ಮೇಡಮ್ ಈ ಸಿನಿಮಾ ಮಾಡಿರೋದ್ರೆ, ಈ ಸಿನಿಮಾ ನಾವು ಮಾಡಬೇಕಾದ್ರೆ
ಎಲ್ಲರೂ ನೋಡಿದೆ ಮೇಡಮ್, ನಾನು ಹಿಂದೆನೂ ಹೇಳಿದ್ದೆ. ಸೊ ಸಕ್ಸಸ್ ಫಾರ್ಮುಲಾ ಏನು ಅಂತ ಹುಡುಕ್ತೆ. ತಮಿಳಲ್ಲಿ ಹೆಂಗೆ ಹೇಳ್ತಾ ಇದೆ ಸಿನಿಮಾಗಳು ಹೊಸದು ಅಂದರೆ ಅವ್ರು ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನು ತೊಗೊಂಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗುವರು ಅದೇ ಮಾಡಿದ್ರು. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು? ಸೊ ಅಂದ್ಬಿಟ್ಟು ಕಂಪ್ಲೀಟ್ಲಿ ಇವತ್ತಿನ ಲೈಫ್ ರಿಯಾಲಿಟಿ ಏನಿದೆ, ನಮ್ಮೆಲ್ಲರೂ ಲೈಫ್ ರಿಯಾಲಿಟಿ, ಅದನ್ನು ಸಿನಿಮಾ ಮೂಲಕ ಕಂಟೆಂಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಬೆಂಗಳೂರು ಕನ್ನಡ ಆಡಿಯನ್ಸ್ ತುಂಬಾ ಶಾರ್ಪ್ ಇದ್ದಾರೆ. ಬರೀ ಕಂಟೆಂಟ್ ಅಂದರೆ OTT ನೋಡ್ತಾರೆ. ಅದಕ್ಕೆ ಕಮರ್ಷಿಯಾಲಿಟೀಸ್ ಕೊಟ್ಟು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ವಿಷನ್ ನೋಡೋಕ್ಕೆ, ಫೈಟ್ನ ಎಂಜಾಯ್ ಮಾಡೋಕ್ಕೆ, ಎಮೋಷ್ನಲಾಗಿ ಅಳೋಕ್ಕೆ ಎಲ್ಲನೂ ಸೇರಿ ಒಂದು ಪ್ಯಾಕೇಜಲ್ಲಿ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಿದ್ದೇವೆ ಮೇಡಮ್.